ಮಕರ ರಾಶಿಯವರು ನೀವೇನಾದರೂ ಕಳೆದುಕೊಂಡಿದ್ದನ್ನು ಮರಳಿ ಪಡೆದುಕೊಳ್ಳಬೇಕು ಅಂತಾದರೆ, ಅದು ಕಳೆದುಕೊಂಡು ವಸ್ತುವಾಗಿರಬಹುದು ಅಥವಾ ನಿಮ್ಮನ್ನು ಬಿಟ್ಟು ದೂರ ಹೋದಂತಹ ವ್ಯಕ್ತಿಗಳಾಗಿರಬಹುದು, ಜಗಳ ಮಾಡ್ಕೊಂಡು ಹೋಗಿರ್ತಾರೆ ವ್ಯಕ್ತಿಗಳಾಗಿರಬಹುದು, ವಸ್ತು ಆಗಿರಬಹುದು, ಅಧಿಕಾರ ಏನಾಗಿರುತ್ತೆ, ನೀವು ಕಳ್ಕೊಂಡಿದ್ದು ಮರಳಿ ಪಡ್ಕೊಳ್ಬೇಕು, ನಂಗೆ ಮತ್ತೆ ಬೇಕದು ಅಂತ ಅನ್ಸಿದ್ರೆ ಅದಕ್ಕೊಂದು ಅದ್ಭುತವಾದ ರಹಸ್ಯಮಯವಾದ ಒಂದು ತಂತ್ರ ಪ್ರಯೋಗ, ಒಂದು ಮಂತ್ರ ಪ್ರಯೋಗ, ಎರಡು ಅದ್ಭುತವಾದಂತಹ ಒಂದು ಪರಿಹಾರಗಳನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ತುಂಬ ಕುತೂಹಲಭರಿತವಾದಂತಹ ವಿಚಾರ, ತುಂಬ ಅವಶ್ಯಕತೆ ಇರತಕ್ಕಂತಹ ವಿಚಾರ ಮಕರ ರಾಶಿಯವರಿಗೆ. ಸೊ ದಯವಿಟ್ಟು ನೀವು ಒಂದು ಸಹಾಯ ಮಾಡಿ, ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಮಕರ ರಾಶಿಯವರು ವಿಡಿಯೋ ರೀಚ್ ಆಗಬೇಕು. ಇದೇ ಥರ ಕುತೂಹಲಭರಿತವಾದಂತಹ ವಿಚಾರಗಳನ್ನು ಆಗಾಗ ಮಾಡ್ತಾ ಇರ್ತೀನಿ. ಯೂಟ್ಯೂಬಲ್ಲಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ವಿಡಿಯೋ ನೋಡ್ತಾ ಇದ್ದೀರಾ ಯೂಟ್ಯೂಬಲ್ಲಿ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜನ್ನು ಇನ್ಸ್ಟಾಗ್ರಾಮಲ್ಲೇ ಆಗಲಿ ಬೇಕಾರೆ, ಫೇಸ್ಬುಕ್ಕಲ್ಲೇ ಆಗಲಿ ಬೇಕಾರೆ ಪೇಜ್ ಫಾಲೋ ಮಾಡ್ಕೊಳ್ಳೋಕೆ ದಯವಿಟ್ಟು ಮರಿಬೇಡಿ. ಕುತೂಹಲ ಅಂದಾಗ ಪ್ರಶ್ನೆಗಳಿದ್ದೇ ಇರುತ್ತೆ, ಖಂಡಿತವಾಗಿ ಕೆಳಗಡೆ ಕಮೆಂಟ್ ಸೆಕ್ಷನ್ ಇದೆ, ಕಮೆಂಟ್ ಮಾಡಿ, ನಾನು ಎಲ್ಲ ಕಮೆಂಟ್ಸ್ನೂ ಓದ್ತಾ ಇರ್ತೇನೆ. ಶುರು ಮಾಡೋಣ ವಿಡಿಯೋ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಮಕರ ರಾಶಿಯವರಿಗೆ ಅದ್ಭುತವಾದಂತಹ ತಂತ್ರಮಂತ್ರ ಪರಿಹಾರಗಳನ್ನು ಹೇಳ್ತೇನೆ ನೋಡಿ. ಮಕರ ರಾಶಿಯವರು ನೀವು ಯಾವುದೇ ಕಾರಣಗಳಿಂದ ಬೇರೆ ಬೇರೆ ಗ್ರಹಚಾರನೋ ಮತ್ತೊಂದೋ ಮಾಟಮಂತ್ರನೋ, ಏನೋ ಟೈಮ್ ಸರಿ ಇಲ್ವೋ ಏನೋ ಒಟ್ಟಾಗಿ ಕಳ್ಕಂಡ್ರಿ. ಉದಾಹರಣೆಗೆ ಜಾಬ್ ಕಳ್ಕಂಡ್ರಿ, ಉದ್ಯೋಗ. ಸುಮಾರು ಜನ ಮಕರ ರಾಶಿಯವ್ರು ಕೇಳ್ತಾರೆ, ಗುರುಳೇ ಒಂದು ಒಳ್ಳೆ ಕೆಲಸ ಇತ್ತು ಹೋಯ್ತು, ಮತ್ತೆ ಕರೀತಾರ ಅವ್ರು ನನ್ನ ಅಂತ, ಮತ್ತೆ ಅಲ್ಲಿಗೆ ಹೋಗಿ ಸೇರ್ಕೊಳ್ಳುವಂಥ ಉದ್ದೇಶ ಇರುತ್ತೆ. ಅಥವಾ ಬೇರೆ ಕಡೆ ಯಾರು ಒಳ್ಳೆ ಜಾಬೇ ಆಗಿರಲಿ. ಸೊ ಕಳೆದುಕೊಂಡ ಉದ್ಯೋಗವನ್ನು ಮರಳಿ ಪಡೆದುಕೊಳ್ಳಬೇಕು, ಏನು ಮಾಡಬೇಕು? ಅಥವಾ ಬಂಗಾರನೋ, ದುಡ್ಡು, ಡಾಕ್ಯುಮೆಂಟ್ಸೋ, ಏನೋ ಒಂದು ವಸ್ತು, ವಾಹನನೋ ಏನೋ ಒಂದು ಕಳ್ಕೊಂಬಿಟ್ರಿ, ಬೇಕು ನಿಮಗೆ ವಾಪಸ್ಸದು, ಏನು ಮಾಡಬೇಕು ಮಕರ ರಾಶಿ ಆದರೆ? ಜೊತೆಗೆ ಅದಲ್ಲದೆ ಈಗ ತುಂಬ ಕ್ಲೋಸ್ ಇದ್ದರು ಸರ್, ನನಗೆ ತುಂಬ ಸಹಾಯ ಮಾಡ್ತಿದ್ರು, ಅವ್ರ ಕಷ್ಟಕ್ಕೆ ನಾನು ಆಗ್ತಿದ್ದೆ, ನನ್ನ ಕಷ್ಟಕ್ಕೆ ಅವ್ರು ಆಗ್ತಿದ್ರು, ಜಗಳ ಮಾಡಿಕೊಂಡು ಮನಸ್ತಾಪ ಮಾಡಿಕೊಂಡು ತಪ್ಪು ತಿಳ್ಕೊಂಡು ಹೋಗ್ಬಿಟ್ಟಿದ್ದಾರೆ, ವಾಪಸ್ ಬರಬೇಕು, ನನ್ನ ಫೋನ್ ಎತ್ತಾ ಇಲ್ಲ, ನಾನು ಏನು ಟ್ರೈ ಮಾಡಿದ್ರು ಬರ್ತಾ ಇಲ್ಲ, ಅವರಾಗವ್ರೆ ವಾಪಸ್ ಬರಬೇಕು, ಆ ವ್ಯಕ್ತಿಯನ್ನು ಕಳ್ಕೊಂಡಿದ್ದಾನೆ ಮತ್ತೆ ಬರಬೇಕು ಆ ವ್ಯಕ್ತಿ. ಅಥವಾ ಯಾವುದೋ ಒಂದು ಅಧಿಕಾರ ಇರಬಹುದು, ಯಾವುದೋ ಒಂದು ಅವಕಾಶ, ಒಳ್ಳೆ ಗೋಲ್ಡನ್ ಚಾನ್ಸ್ ಇತ್ತು ಗುರುಗಳೇ, ಜಸ್ಟ್ ಮಿಸ್ ಆಗೋಯ್ತು, ಇನ್ನೊಂದು ಸಲ ಸಿಗುತ್ತಾ ಆ ಥರ ಗೋಲ್ಡನ್ ಚಾನ್ಸ್, ಮತ್ತೆ ಸಿಗುತ್ತಾ, ಮತ್ತೆ ಬೇಕು ಅಂದರೆ ಏನು ಮಾಡಬೇಕು? ಸೊ ಏನೇ ಇರಲಿ, ನೀವು ಕಳ್ಕೊಂಡಿದ್ದು ಮುಗೀತು ಅಂತ ಏನಪ್ಪ ಹೋಯ್ತಲ್ಲ ಅನ್ನೋ ಬದಲಾಗಿ ಮತ್ತೆ ಪುನಃ ನೀವು ಅದನ್ನು ಪಡೀಲಿಕ್ಕೆ ಅವಕಾಶ ಇದೆ. ಮಕರ ರಾಶಿಯವರಿಗೆ ಅದ್ಭುತವಾದಂತಹ ತಂತ್ರ ಮಂತ್ರ ರಹಸ್ಯವನ್ನು ಹೇಳ್ತಾನೆ. ತಂತ್ರ ಅಂದರೆ ನೀವು ಏನನ್ನು ಮಾಡಬೇಕು ಅಂತ, ಮಂತ್ರ ಅಂದರೆ ಆ ಮಂತ್ರವನ್ನು ನೀವು ಜಪ ಮಾಡಿದ್ರೆ ಸಾಕು. ಮಂತ್ರವನ್ನು ಈ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ, ಅದು ಹೇಳ್ತೇನೆ ಮಂತ್ರವನ್ನು. ತಂತ್ರ ಏನು ಮಾಡಬೇಕು? ಮಕರ ರಾಶಿಯವರು ಏನೇ ಕಳ್ಕೊಂಡ್ರೂ ಸಹ ಪುನಃ ಮರಳಿ ಪಡೀಲಿಕ್ಕೆ 3 ಬಹಳ ಪ್ರಮುಖವಾದಂತಹ ವಿಚಾರಗಳು ಬೇಕಾಗ್ತದೆ. ಒಂದು ಗುರುವಾರ ಬಹಳ ಇಂಪಾರ್ಟೆಂಟ್. ಅದರಲ್ಲಿಯೂ ಸಹ 7 ಗುರುವಾರಗಳು ಈಶ್ವರ ದೇವರು, 2ನೇದು ಈಶ್ವರ ದೇವರು, 3ನೇದು ಬಿಲ್ವಪತ್ರೆ. ಬಿಲ್ಪತ್ರೆ ಅಂದ್ರೆ ಬಿಲ್ವಪತ್ರೆ. 7 ಗುರುವಾರಗಳು ಈಶ್ವರನ ದೇಗುಲದಲ್ಲಿ ಬಿಲ್ವಪತ್ರೆಯಲ್ಲಿ ಸಂಧ್ಯಾಕಾಲ ಅಂದರೆ 6:15, 6:30, 6:45 ಈ ಥರ ಕತ್ಲ ಆಗ್ತಾ ಇದೆ. ಇನ್ನೇನು ಬೇಕಾರೆ ಈಶ್ವರನ ದೇವಸ್ಥಾನದಲ್ಲಿ ಗುರುವಾರದ ದಿವಸ ಬಿಲ್ವಪತ್ರೆಯಲ್ಲಿ ರುದ್ರ ತ್ರಿಶತಿ ಅಂತ ಬರುತ್ತೆ, ರುದ್ರ ತ್ರಿಶತಿ ಮಂತ್ರಗಳು ಅಂತ. ಆ ರುದ್ರ ತ್ರಿಶತಿಯಿಂದ ಬಿಲ್ವಪತ್ರೆಯಲ್ಲಿ ಅರ್ಚನೆಯನ್ನು ಮಾಡಿಸ್ಬೇಕು. 7 ಗುರುವಾರಗಳು ಮಾಡಿಸ್ಬೇಕು. ಆ ಸಂಕಲ್ಪ ಮಾಡಬೇಕಾದ್ರೆ ಸಹ ನೀವು ಅದನ್ನೇ ಸಂಕಲ್ಪ ಮಾಡ್ಕೋಬೇಕು, ಇಂಥದ್ದನ್ನು ಕಳ್ಕೊಂಡಿದ್ರೆ ಮತ್ತೆ ಪುನಃ ಮರಳಿ ಪಡ್ಕೊಳ್ಳೋ ಥರ ಆಗಬೇಕು, ನನಗೆ ಈಶ್ವರ ಅನುಗ್ರಹದಿಂದ ನಾನು ಮತ್ತೆ ಪುನಃ ಪಡ್ಕೊಂಡ್ಬಿಡ್ಬೇಕು ಅದನ್ನು ಅಂತ. ಏನು ಮಾಡಬೇಕು ಅಂದರೆ, ಅವರಲ್ಲಿ ಒಳಗಡೆ ಸಂಕಲ್ಪ ಮಾಡ್ಕೊಂಡು ಒಳಗಡೆ ಹೋಗಿ ಅರ್ಚಕರು ಅರ್ಚನೆ ಮಾಡ್ತಿರ್ತಾರೆ ಬಿಲ್ವಪತ್ರೆಯಲ್ಲಿ, ನೀವು ತೊಗೊಂಡು ಕೊಡಿ ಬಿಲ್ವಪತ್ರೆನ, ಹಿಂಗೆ ಒಂದಿಷ್ಟು ತೊಗೊಂಡು ಹೋಗಿ ಕೊಡಿ ಬಿಲ್ವಪತ್ರೆ. ಯಾಕಂದರೆ 300 ಬಿಲ್ವಪತ್ರೆ ಬೇಕೇ ಬೇಕಾಗುತ್ತೆ. ಒಂದು ಬಿಲ್ವಪತ್ರೆಯಲ್ಲಿ 3 ಎಲೆ ಇರುವ ಒಂದು ಬಿಲ್ವಪತ್ರೆ ಅಂತಂತೂ ಇನ್ನೂ 300 ಚಿಲ್ಲರೆ ಬೇಕಾಗುತ್ತದು. ಆಯ್ತಾ, ಕೊಟ್ಟರೆ ಅವರು ಅದನ್ನು ಅರ್ಚನೆ ಮಾಡ್ತಾರೆ. ಅವರಲ್ಲಿ ಒಳಗರ್ಚನೆ ಮಾಡಬೇಕಾದ್ರೆ ನೀವು ಹೊರಗಡೆ ಕೂತ್ಕೊಂಡು ಈಶ್ವರನ ನೋಡಿಕೊಂಡು ಕೂತ್ಕೊಂಡು ಏನನ್ನ ಒಂದು ಮಂತ್ರವನ್ನು, ಅದು ತಂತ್ರ ಆಯ್ತು, ಇದು ಮಂತ್ರ ಏನು? ಕಾರ್ತ್ಯವೀರ್ಯಾರ್ಜುನ ಮಂತ್ರ. ಈ ವಿಡಿಯೋ ಎಂಡೆಲ್ಲ ನಾ ಮಂತ್ರವನ್ನು ಹೇಳ್ತಾನೆ. ಹೃತಂ ನಷ್ಟಂ ಚ ಲಭ್ಯತೆ. ಯಾರೋ ನೀವು ಮಕರ ರಾಶಿಯವರು ಸ್ವಲ್ಪ ನೈಸ್ ಆಗಿದ್ದೀರಿ ಅಂತ ನಿಮ್ಮನ್ನು ಹೆದರಿಸಿ ಕಿತ್ಕೊಂಡು ಹೋಗಿದ್ದಿರಬಹುದು, ಅಥವಾ ನೀವೇ ಎಲ್ಲೋ ಇಟ್ಟು ಕಳ್ಕೊಂಡಿದ್ದಿರಬಹುದು, ಅಥವಾ ಹಾಳು ಮಾಡ್ಕೊಂಡಿದ್ದಿರಬಹುದು, ಅಥವಾ ಯಾರು ನಿಮ್ಮ ಹತ್ರ ಕದ್ಕೊಂಡು ಹೋಗಿದ್ದಿರಬಹುದು, ಏನೇ ಮಾಡಿದ್ದಿರಬಹುದು, ಲಭ್ಯತೆ ವಾಪಸ್ ಸಿಗುತ್ತೆ ನಿಮಗೆ.
ಕಾರ್ತ್ಯವೀರ್ಯಾರ್ಜುನ ಮಂತ್ರ ಪಠನೆ ಜಪಮಾಂದ ನಿಮಗೆ ಅದು ಸಿಗುತ್ತೆ. 1008 ಸಲ ಅವ್ರ ಹೊರಗಡೆ ತ್ರಿಶತಿ ಏನೋ ಇದು ಮಾಡ್ತಾ ಇರ್ತಾರೆ, ಅರ್ಚನೆ ಮಾಡ್ತಾ ಇರ್ತಾರೆ, ನೀವು ಹೊರಗಡೆ ಕೂತ್ಕೊಂಡು ಜಪ ಮಾಡ್ತಾ ಇರಿ. ಆ ಪ್ರಸಾದ ಬಿಲ್ವಪತ್ರೆಯನ್ನು 3 ದಳದ ಒಂದು ಬಿಲ್ವಪತ್ರೆಯನ್ನು ಕಣ್ಣಿಗೆ ಹೊತ್ಕೊಂಡು ಜೇಬಲ್ಲಿ ಇಟ್ಕೊಳ್ಳಿ. ಪ್ರತಿ ದಿವಸ ನೀವು ಅದನ್ನು ಜೇಬಲ್ಲಿ ಇಟ್ಕೋಬೇಕು. ಅದರಿಂದ ನೆಕ್ಸ್ಟು ಗುರುವಾರ ಮತ್ತೆ ಪುನಃ ಅದೇ ಥರ ಅರ್ಚನೆಯನ್ನು ಮಾಡಿಸಿ ಬಿಲ್ಪತ್ರೆಯನ್ನು ಜೇಬಲ್ಲಿ ಇಟ್ಕೊಂಡ, ಪ್ರಾರ್ಥನೆ ಮಾಡಿಕೊಂಡ, ಪ್ರತಿದಿನ ಬೆಳಗ್ಗೆ ಎದ್ದು 108 ಬಾರಿ ಜಪ ಮಾಡಿ. ಅವತ್ತಿನ ದಿವಸ ಮಾತ್ರ 1008 ಜಪ ಮಾಡಿ. ತುಂಬ ಪವರ್ಫುಲ್ ಆಗಿದೆ. 110% ನೀವು ಕಳ್ಕೊಂಡಿದ್ದು ವಾಪಸ್ ಬಿಡುವ ಸಾಧ್ಯತೆಗಳು, ಚಾನ್ಸಸ್ ಜಾಸ್ತಿ ಇದೆ. ಗೊತ್ತಾಯ್ತಲ್ವಾ? ಕಳ್ಕೊಂಡಿದ್ದನ್ನು ವಾಪಸ್ ಮರಳಿ ಪಡ್ಕೊಳ್ಳೋಕ್ಕೆ. ಇನ್ನು ಕೆಲವರಿಗೆ ಏನಾಗುತ್ತೆ, ನಾನು ಜಾಬ್ಗೆ ಹೋಗಬೇಕು, ನಂಗೆ ರಜಾ ಸಿಗಲ್ಲ, ನನಗೆ ಅಂಗಡಿ ಇದೆ, ನನಗೆ ಬೇರೆ ಏನೋ ಕೆಲಸ ಇದೆ, ನಂಗೆ ಪ್ರತಿ ಗುರುವಾರ ಹೋಗಿ ಕೂತ್ಕೊಳ್ಳೋಕ್ಕಾಗಲ್ಲ, ನಾನು ಮತ್ತೆ ಶುದ್ಧವಾಗಿರೋಕ್ಕಾಗಲ್ಲ, ನಾವು ಎಲ್ಲೆಲ್ಲೋ ಹೋಗ್ತಿರ್ತೀವಿ, ಏನೋ ಮಾಡ್ತಿರ್ತೀವಿ, ಕೆಲ ಆಗಲ್ಲ. ಇನ್ನೂ ಪವರ್ಫುಲ್ಲಾದ ಸುಲಭವಾದ ಪರಿಹಾರ ಏನಾದರೂ ಇದೆಯಾ ಅಂತಂದರೆ, ಇದೇ ಅದ್ಭುತವಾದಂತಹ ಕಾರ್ತ್ಯವೀರ್ಯಾರ್ಜುನ ಮಂತ್ರದಿಂದೇ ಹೋಮವನ್ನು ಮಾಡಿ ಅದ್ಭುತವಾದ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ ಮಕರ ರಾಶಿಯವರು ಎಲ್ಲರಿಗೂ ಸಹ. ಆ ಪರಿಹಾರವನ್ನು ನೀವು ತಿಳ್ಕೊಳ್ಬೇಕು. ಮೇ 1ನೇ ತಾರೀಕು ಶುಕ್ರವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಮಹಾ ಕಾರ್ತ್ಯವೀರ್ಯಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ. ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇನ ಹೃತಂ ನಷ್ಟಂ ಚ ಲಭ್ಯತೆ. ಸೊ ಅಂತಹ ಒಂದು ವಿಶೇಷವಾದ ಕಾರ್ತ್ಯವೀರ್ಯಾರ್ಜುನನ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಹೋಮವನ್ನು ಮಾಡಿ ವಿಶೇಷವಾದಂತಹ ಈ ತ್ರಿಶಕ್ತಿ ಉಂಗುರವನ್ನು ಪ್ರತಿಯೊಬ್ಬರಿಗೂ ನಿಮಗೆ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವರಿಗೆ, ರಿಜಿಸ್ಟರ್ ಮಾಡ್ಕೊಂಡವರಿಗೆ ವಿಶೇಷವಾದ ತ್ರಿಶಕ್ತಿ ಉಂಗುರ ನಿಮಗೆ ನಾವು ಸ್ಕ್ರೀನ್ ಮೇಲೆ ಕೂಡ ದೊಡ್ಡದಾಗಿ ಕಾಣ್ತಾ ಇರಬಹುದು. ಇದರಲ್ಲಿ 3 ವಿಶೇಷವಾದಂತಹ ದ್ರವ್ಯಗಳಿದೆ ಒಂದೇ ಉಂಗುರದಲ್ಲಿ. ಅದರಲ್ಲಿ ಮೊಟ್ಟ ಮೊದಲನೆಯದು ರುದ್ರಾಕ್ಷಿ. ನಿಮಗೆ ಶಿವಶಕ್ತಿಯನ್ನು ಕೊಟ್ಟು ಅದ್ಭುತವಾದ ರಕ್ಷಣೆಯನ್ನು ಕೊಟ್ಟು ನೀವು ಕಳ್ಕೊಂಡಿದ್ದನ್ನು ಮರಳು ಪಡ್ಕೊಳ್ಳಿಕ್ಕೆ ಬಹಳ ವಿಶೇಷವಾದ ಪಾತ್ರವನ್ನು ವಹಿಸುತ್ತದೆ ಎನರ್ಜೈಸ್ ಮಾಡಿದಾಗ ಕಾರ್ತ್ಯವೀರ್ಯಾರ್ಜುನ ಮಂತ್ರದಲ್ಲಿ. ಅದರ ಜೊತೆಗಿರ್ತಕ್ಕಂಥದ್ದು ಶಂಖು. ಆ ಶಂಖು ನಿಮಗೆ ದಿಕ್ಸೂಚಿ ಹಿಂಗೆ ಆಗಿರಬೇಕು, ಇಂಥವರೇ ತಗೊಂಡಿರಬೇಕು ಅಥವಾ ಇಂಥದ್ದು ಕಡೆನೇ ಇರಬೇಕು, ಇದು ನನಗೆ ಹೀಗೆ ಮಾಡಿದ್ರೆ ವಾಪಸ್ ಸಿಗುತ್ತೆ ಅನ್ನುವ ತಲೆ ಸೂಕ್ಷ್ಮವಾಗಿ ನಿಮಗೆ ಒಂದು ಎಂತ ಹೇಳ್ತೀವಿ ಸೂಚನೆಗಳನ್ನು ಕೊಡ್ತಕ್ಕಂಥ ಶಕ್ತಿ ಇದೆ ಅದಕ್ಕೆ. ಇನ್ನು 3ನೇದು ಚಿಕ್ಕದಾಗಿ ಸಾಸಿವೆ ಕಾಳಿನಷ್ಟು ಒಂದು ಪಾದರಸ ಇರ್ತದೆ. ಅದು ನಿಮ್ಮ ರಕ್ಷಣೆಗೆ. ಅದು ಒಂದ್ಸಲ ಬಂದಿದ್ದು ಮತ್ತೆ ವಾಪಸ್ ಹೋಗಬಾರ್ದು, ಮತ್ತೆ ಈಗಿರುವಂಥದ್ದು ಯಾವುದು ಕಳೆದು ಹೋಗಬಾರ್ದು ಅನ್ನುವ ರೀತಿಯಲ್ಲಿ ಕಾರ್ತ್ಯವೀರ್ಯಾರ್ಜುನ ಮಂತ್ರದಿಂದ ತ್ರಿಶಕ್ತಿ ಉಂಗುರವನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಮೇ 1ನೇ ತಾರೀಕು ಶುಕ್ರವಾರದ ದಿವಸ ಹುಣ್ಣಿಮೆ, ಅವತ್ತೇ ಮಾಡ್ತಾ ಇರ್ತಕ್ಕಂಥ ಹೋಮ. ಹಲವಾರು ಇದಕ್ಕೆ ಈ ಹಿಂದೆ ತಿಳಿಸಿದ್ದೇನೆ, ನಾವು ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಮಾಡ್ತಾ ಇದ್ದೇವೆ. ಈ ತ್ರಿಶಕ್ತಿ ಉಂಗುರ ಎಲ್ಲರನ್ನೂ ನಿಮ್ಮತ್ತ ಸೆಳೆಯುವಂತಹ ಶಕ್ತಿ. ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರ ಹೋಮದಲ್ಲಿ ಇದು ಎನರ್ಜೈಸ್ ಆಗ್ತದೆ. ಅದರ ಜೊತೆಗೆ ಕಾರ್ತ್ಯವೀರ್ಯಾರ್ಜುನ ಏನೇ ಕಳ್ಕೊಂಡ್ರು ಮರಳಿ ಪಡ್ಕೊಳ್ತಕ್ಕಂಥ ನಿಮಗೆ ಬೇಕಾದ್ದು ವಾಪಸ್ ಪಡ್ಕೊಳ್ತಕ್ಕಂಥ ಶಕ್ತಿ ಕಾರ್ತ್ಯವೀರ್ಯಾರ್ಜುನ ಮಂತ್ರ ಹೋಮದಲ್ಲಿ ಎನರ್ಜೈಸ್ ಆಗ್ತದೆ. ಸರ್ಪದೋಷಗಳಿದ್ರೆ ಪರಿಹಾರವಾಗಬೇಕು, ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮದಲ್ಲಿ ಎನರ್ಜೈಸ್ ಆಗ್ತದೆ. ಸಂತಾನ ಗೋಪಾಲಕೃಷ್ಣ ಮಂತ್ರದಲ್ಲಿ ಹೋಮದಲ್ಲಿ ಎನರ್ಜೈಸ್ ಆಗ್ತದೆ. ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳಲ್ಲಿ ಈ ಒಂದು ತ್ರಿಶಕ್ತಿ ಉಂಗುರ ಎನರ್ಜೈಸ್ ಆಗ್ತದೆ. ನೀವು ಸಿಂಪಲ್ ಆಗಿ ಏನು ಮಾಡಬೇಕು, ಸ್ಕ್ರೀನ್ ಮೇಲೆ ಕಾಣ್ತಾ ಇರತಕ್ಕಂಥ ನಂಬರ್ ಏನಿದೆ ನಮ್ಮ ಆಫೀಸ್ ನಂಬರು, ಈ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಮ್ಗೆ ಅವೆಲ್ಲ ಏನು ಗೊತ್ತಿಲ್ಲ ಅಂತಂದ್ರೆ ಹೆಸರು ವಿಳಾಸ ಆದರೂ ಪರವಾಗಿಲ್ಲ, ಸ್ಕ್ರೀನ್ ಮೇಲೆ ಕಾಣೋ ನಮ್ಮ ನಂಬರಿಗೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ನೀವು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ನಂಬರ್ ಹಾಕಿದ್ರೆ ನಾವು ನಿಮಗೆ ಕರೆ ಮಾಡೋದಿಲ್ಲ. ನಿಮಗೆ ಅವಶ್ಯಕತೆ ಇದ್ದಲ್ಲಿ ನೀವೇ ನಮಗೆ ವಾಟ್ಸಪ್ಪು ಅಥವಾ ಕರೆ ಮಾಡಬೇಕಾಗತ್ತೆ. ಫಾರ್ ಸಪೋಸ್ ಕಾಲ್ ಅಟೆಂಡ್ ಮಾಡೋಕ್ಕಾಗಿಲ್ಲ, ಗಾಡಿ ಓಡಿಸ್ತಾ ಇದ್ವಿ ಅಥವಾ ಬೇರೆ ಏನೋ ಬ್ಯುಸಿ ಇದ್ವಿ ಅಂತಂದರೆ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ವಾಟ್ಸಪ್ ಮಾಡಿ, ನಮಗೆ ವಾಟ್ಸಪ್ ಮಾಡಿ, ನಾವು ನಿಮಗೆ ರಿಪ್ಲೈಯಲ್ಲಿ ಪೂಜೆಯ ವಿವರಗಳನ್ನೆಲ್ಲ ನಿಮಗೆ ರಿಪ್ಲೈ ಮಾಡ್ತೇವೆ. ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. 1ನೇ ತಾರೀಕು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ವಿಶೇಷವಾದಂತಹ ಈ ತ್ರಿಶಕ್ತಿ ಉಂಗುರವನ್ನು ನಿಮಗೆ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಸೂಕ್ಷ್ಮವಾಗಿ ಎಷ್ಟು ಅದ್ಭುತವಾದಂತಹ ರುದ್ರಾಕ್ಷಿ, ಶಂಖು, ಪಾದರಸ, ಈ 3 ಶಕ್ತಿಗಳ ಒಂದು ಅದ್ಭುತ ಸಮ್ಮಿಲನ ತ್ರಿಶಕ್ತಿ ಉಂಗುರ ನಿಮ್ಮ ಧಾರಣೆ ಮಾಡಿದಾಗ ಪ್ರತಿಯೊಬ್ಬರಿಗೂ ನಿಮ್ಗೆ ಯಾವ ಬೆರಳಿಗೆ ಮಧ್ಯ, ತೋರು ಬೆರಳು, ಉಂಗುರದ ಬೆರಳು ಯಾವ ಬೆರಳು ಸೈಜ್ಗೆ ಆಗ್ತದೋ ಆ ಬೆರಳು ಸೈಜ್ಗೆ ನೀವು ಖಂಡಿತವಾಗಿ ಇದನ್ನು ಆರಾಮದಾಯಕವಾಗಿ ಧಾರಣೆ ಮಾಡಿಕೊಳ್ಳಬಹುದಾಗಿರ್ತದೆ. ಮಧ್ಯದ ಬೆರಳಲ್ಲೂ ಹಾಕ್ಕೋಬಹುದು, ಇಲ್ಲ ತೋರು ಬೆರಳಲ್ಲಿ ಹಾಕ್ಕೋಬಹುದು, ಖಂಡಿತವಾಗಿ ಏನೂ ತೊಂದರೆ ಇಲ್ಲ. ಉಂಗುರದ ಬೆರಳಲ್ಲಿ ಹಾಕ್ಕೋಬಹುದು, ಕಿರು ಬೆರಳಲ್ಲಿ ಕೂಡ ಹಾಕ್ಕೋಬಹುದು. ನಿಮ್ಮ ಒಂದು ಅನುಕೂಲ. ಖಂಡಿತವಾಗಿ
ನೀವು ಇದನ್ನು ಧಾರಣೆ ಮಾಡ್ಕೊಳ್ಳಿ. ಪ್ರತಿಯೊಬ್ಬರೂ ಸಹ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳು ವಾಟ್ಸಪ್ ಮಾಡ್ಕೊಳ್ಳಿ. ಇದನ್ನು ಧಾರಣೆನೇ ಮಾಡ್ಕೊಳ್ಬೇಕು ಅಂತಿಲ್ಲ, ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೂ ಸಾಕು. ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ನಿಮಗೆ ನಾವು ಕಳಿಸ್ಕೊಡ್ತಾ ಇದ್ದೇವೆ ಅಂದರೆ ಇದು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೂ ಆಗುತ್ತೆ. ಕೆಲವರು ಎಲ್ಲ ಕೈಗಳಿಗೂ ಒಂದೊಂದು ಉಂಗುರ ಇದೆ, ಇದು ಮಿಸ್ ಆಗುತ್ತೆ, ಮ್ಯಾಚ್ ಆಗಲ್ಲ, ಹಂಗೆ ಅಂದರೆ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಪರ್ಸಲ್ಲೋ ಪಾಕೆಟಲ್ಲೋ ಇಟ್ಕೊಳ್ಳಿ ಮೇಲ್ಗಡೆಗೆ. ಖಂಡಿತವಾಗಿ ಜನಾಕರ್ಷಣೆಯಲ್ಲಾಗಲಿ ಅಥವಾ ಕಳೆದುಕೊಂಡಿದ್ದನ್ನು ವಾಪಸ್ ಪಡ್ಕೊಳ್ಳೋದಕ್ಕಾಗಲಿ ತುಂಬ ಸಹಾಯಕವಾಗ್ತದೆ ತ್ರಿಶಕ್ತಿ ಉಂಗುರ. ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಾರೆ. ಆಮೇಲೆ ಬೇಗ ಬೇಗ ಕಳಿಸ್ಕೋಬೇಕು ನೀವು, ಯಾಕೆಂದರೆ ತುಂಬ ಲಿಮಿಟೆಡ್ ಸ್ಟಾಕು. ಆಮೇಲೆ ಲೇಟ್ ಆಗಿಬಿಟ್ರೆ ಇದಾಗಲ್ಲ. 1ನೇ ತಾರೀಕಿಗೆ ಹೋಮ ಇರತಕ್ಕಂಥದ್ದಾದ್ರಿಂದಾಗಿ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ನಮಗೆ ವಾಟ್ಸಪ್ ಮಾಡ್ಕೊಂಬಿಡಿ. ಸಂಕಲ್ಪ ಸೇವೆಗೆ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲಿ ನೋಡ್ತೀರಾ, ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಈಗ ವಿಶೇಷವಾಗಿ ಕಾರ್ತಿವೀರ್ಯಾರ್ಜುನ ಮಂತ್ರವನ್ನು ಸಹ ನಿಮಗೆ ಉಪದೇಶವನ್ನು ಕೊಡ್ತೇನೆ, ಕೇಳ್ತೇನೆ. ಅದನ್ನು ಕೇಳಿಸ್ಕೊಂಡು ಬಾಯ್ಟ್ ಮಾಡಿಕೊಂಡು ನಾನು ಹೇಳಿದಂತಹ ಪರಿಹಾರ ಒಂದು ರೀತಿಯಲ್ಲಿ ಜಪ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಪ್ರೋಂ ವ್ರೀಂ ಕ್ಲೀಂ ಭ್ರೂಂ ಆಂ ಹ್ರೀಂ ಕ್ರೋಂ ಶ್ರೀಂ ಹುಂ ಫಟ್ ಕಾರ್ತವೀರ್ಯಾರ್ಜುನಾಯ ನಮಃ. ಓಂ ಪ್ರೋಂ ವ್ರೀಂ ಕ್ಲೀಂ ಭ್ರೂಂ ಆಂ ಹ್ರೀಂ ಕ್ರೋಂ ಶ್ರೀಂ ಹುಂ ಫಟ್ ಕಾರ್ತ್ಯವೀರ್ಯಾರ್ಜುನಾಯ ನಮಃ. ಓಂ ಪ್ರೋಂ ವ್ರೀಂ ಕ್ಲೀಂ ಭ್ರೂಂ ಆಂ ಹ್ರೀಂ ಕ್ರೋಂ ಶ್ರೀಂ ಹುಂ ಫಟ್ ಕಾರ್ತವೀರ್ಯಾರ್ಜುನಾಯ ನಮಃ. ಓಂ ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜಾ ಬಾಹು ಸಹಸ್ರವಾನ್. ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂ ಚ ಲಭ್ಯತೆ.